ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜಿತಾ ಒಂದು ಕಡೆ ಯೋಚನೆ ಮಾಡ್ತಿದ್ದಾನೆ, ಮತ್ತು ಭೂಮಿ ಒಂದು ಕಡೆ ಯೋಚನೆ ಮಾಡ್ತಿದ್ದಾಳೆ. ಒಟ್ಟಿಗೆ ಇರುವಾಗ ಇಬ್ಬರು ಕಿತ್ತಾಡೋರು, ಜಗಳಾಡೋರು. ಇವಾಗ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನನಗೆ ಸಿಗಲ್ವೇನೋ, ಅವ್ರು ನನಗೆ ಸಿಗಲ್ವೇನೋ, ಅವಳು ನನಗೆ ಸಿಗಲ್ವೇನೋ, ಇದೇ ಯೋಚನೆಯಲ್ಲೇ ಇರ್ತಾರೆ. ಇವಾಗ ಸರಿತಾ ಮತ್ತು ಶರಣು ಸೊಸೆ ನೋಡ್ಕೊಬರೋಣ ಭೂಮಿನ ಅಂತೇಳಿ ಹೊರಟು ಬರ್ತಾ ಇದ್ದಾರೆ. ನೋಡೋಕ್ಕೆ ಬಂದಾಗ ಸೊಸೆನ ಅಲ್ಲಿ ಗೇಟ್ ಹತ್ರ ಶರಣು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಅವನಿಗೆ ಸೆಲೆಕ್ಟ್ ಹೊಡೆದು ಒಳಗಡೆ ಬಿಡ್ತಾರೆ. ಜೊತೆಗೆ ಅವ್ರ ಅಕ್ಕನೂ ಅದ್ರ ಜೊತೆಗೆ ಬರ್ತಾಳೆ. ಇವಳು ಟ್ರೈನಿಂಗ್ ಸ್ಟೇಡಿಯಮಲ್ಲಿ ಒಂದು ಕಡೆ ಸುಮ್ಮನೆ ಕೂತಿರ್ತಾಳೆ ಒಬ್ಬಳೇ. ಭೂಮಿ ಆವಾಗ ಅಲ್ಲಿಗೆ ಹೋಗ್ತಾರೆ ಇಬ್ಬರೂ. ಎಲ್ಲಿದ್ದಾರೆ ಅಂತ ಕೇಳಿ ಅಲ್ಲಿದ್ದಾರೆ ಅಂದರೆ ಅಲ್ಲಿ ಹೋಗ್ತಾರೆ ಇಬ್ಬರೂ. ಹೋಗಿ ಎಷ್ಟು ದೂರ ಹೋದ್ರೂ ಇವಳೇನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಹತ್ರ ಹೋದ್ರೂ ಇವಳು ನೋಡೇ ಇರಲ್ಲ. ಈ ಕಡೆ ನಿಚಿ ಹ್ಯಾಪಿ ಬರ್ಡೇನ ಅವಳಿಗೆ ಹೆಂಡ್ತಿಗೆ ಅಂದರೆ ಅಂಜುಗೆ ಹ್ಯಾಪಿ ಬರ್ಡೇ ಮಾಡೋದು ತುಂಬ ಚೆನ್ನಾಗಿತ್ತು. ಇದು ಕೂಡ ಚೆನ್ನಾಗಿ ನಡೀತು ಎಲ್ಲ. ಅದೆಲ್ಲ ನಡೆಸಿ ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಎಲ್ಲ ಮಾಡಿ ನಿನ್ನೆ ಅದೆಲ್ಲ ಮುಗಿದೋಗಿರುತ್ತೆ. ಇವತ್ತು ಭೂಮಿ ನೋಡೋಕ್ಕೆ ಹೊರಟಿದ್ದಾರೆ. ಭೂಮಿ ನೋಡಿಕೊಂಡು ಅದಾದಮೇಲೆ ಬರ್ತೀವಿ ಅಂತ ಹೇಳಿಕೊಂಡು ಹೊರಟಿರ್ತಾರೆ. ಅಲ್ಲಿ ಹೋಗ್ತಾರೆ. ಹೋದಾಗ ಅವಳು ಹತ್ರ ಹೋದ್ರೂ ನೋಡೇ ಇರಲ್ಲ. ಅವಳು ಯೋಚನೆಯಲ್ಲೇ ಅವಳು ಇರ್ತಾಳೆ. ಆಮೇಲೆ ಹತ್ರ ಹೋಗ್ಬಿಟ್ಟು ಭೂಮಿ ಅಂತಾರೆ. ಆಗ ಅಯ್ಯೋ ದೊಡ್ಡ ಸಾಹೇಬ್ರೇ, ಅತ್ತೆ ಚೆನ್ನಾಗಿದ್ದೀರಾ ಅಂತ ದೊಡ್ಡ ಸಾಹೇಬ್ರನ್ನ ಹೋಗಿ ತಪ್ಕೊತಾಳೆ. ಆಮೇಲೆ ಅತ್ತೆನ ಹೋಗಿ ತಪ್ಕೊತಾಳೆ. ತುಂಬ ಖುಷಿ ಆಗುತ್ತೆ. ಅತ್ತೆ ಏನೇನೋ ಮಾಡಿಕೊಂಡು ಬುಟ್ಟಿ ತುಂಬ ತುಂಬ್ಕೊಂಡು ತಗೊಂಡೋಗಿರ್ತಾಳೆ ಸೊಸೆಗೆ ಕೊಡೋಕ್ಕೆ. ಆಮೇಲೆ ಮಾತಾಡ್ತಾ ಇರ್ತಾರೆ, ಹೇಗಿದೆಯಾ, ಏನು ಕತೆ ಅಂತೇಳಿ. ಅಯ್ಯೋ ಬೇಜಾರು, ಎಲ್ಲ ನಿಮ್ಮೆಲ್ಲ ಬಿಟ್ಟಿರೋದೇ ಸಮಸ್ಯೆ, ಬೇಜಾರಾಗುತ್ತೆ ಅಂತ ಅಂತಾಳೆ. ಆಮೇಲೆ ಮತ್ತು ಆ ಕಡೆ ಈ ಕಡೆ ನೋಡ್ತಿರ್ತಾಳೆ. ಗೊತ್ತಾಯಿತು ಯಾರನ್ನ ನೋಡ್ತಾಯಿದ್ದೀಯ ಅಂತೇಳಿ. ಅವನಿಗಿವತ್ತು ಡ್ಯೂಟಿ ಇತ್ತು, ಅವ್ನು ಬರೋಕ್ಕಾಗಲಿಲ್ಲ, ಅರ್ಜೆಂಟ್ ಡ್ಯೂಟಿ ಇರೋದ್ರಿಂದ ನಾನು ಕರೆದೆ, ಬಾರೋ ಹೋಗಿ ಬರೋಣ, ಹೋಗ್ತಾಯಿದ್ದೀವಿ ನಾವು ಶರಣ್ ನಾನು ಹೋಗ್ತಾಯಿದ್ದೀವಿ, ಬಾರೋ ಅಜಿತಾ ಅಂತ ಕರೆದೆ. ಅವನು ಇನ್ನೊಂದು ದಿವಸ ಹೋಗ್ತೀನಿ, ಈಗ ಹೋಗಿ ಬನ್ರಮ್ಮ ಅಂತ ಅಂದ ಕಣಮ್ಮ ಅಂತ. ಅಯ್ಯೋ ಹೌದಾ, ಡ್ಯೂಟಿನ ಸಾಹೇಬ್ರಿಗೆ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಫೋನ್ ಬರುತ್ತೆ ಅಷ್ಟೊತ್ತಿಗೆ ಶರಣ್ಗೆ. ಫೋನು ಯಾರ್ದು, ಅಮ್ಮಂದ ಅಂತೇಳಿ ಅಷ್ಟು ದೂರ ಹೊರಟೋಯ್ತಾರೆ ನಾವು ಮಾತಾಡೋಕ್ಕೆ ಅಂತೇಳಿ. ಜೊತೆಗೆ ಸಂಗೀತನೂ ಅಲ್ಲಿಗೂ ಹೋಗ್ತಾಳೆ ಫೋನಿಗೆ. ಬುಟ್ಟಿ ಅಲ್ಲಿ ಇಟ್ಬಿಟ್ಟು ಹೋಗ್ತಾಳೆ. ಬುಟ್ಟಿ ಅಲ್ಲಿಟ್ಟು ಹೋದಾಗ ಇವಳು ಖುಷಿಯಾಗಿ ನಗ್ತಾ ಇರ್ತಾಳೆ, ಬುಟ್ಟಿ ಇಟ್ಕೊಂಡು. ಆದರೆ ಸಾಹೇಬರು ಬರಲಿಲ್ವಲ್ಲ, ಬಂದಿದ್ದರೆ ಚೆನ್ನಾಗಿರೋದು, ಅವ್ರನ್ನೊಂದು ಸಲ ನೋಡ್ಬೋದಿತ್ತು ಅನ್ನೋ ಮನಸ್ಸಿರುತ್ತೆ. ಇಬ್ಬರನ್ನೂ ತಪ್ಕೊಂಡು ಮಾತಾಡಿಸಿ ಎಲ್ಲ ಆದಮೇಲೆ ತುಂಬ ಖುಷಿ ಪಡ್ತಾಳೆ ಬಂದಿದ್ದಕ್ಕೆ. ಅದಾದಮೇಲೆ ಅವಳಿಗೆ ಖುಷಿ ಹೇಳತ್ತೀರ್ದು, ಅಷ್ಟು ಖುಷಿ ಪಡ್ತಾಳೆ ಮಾತ್ರ. ಬುಟ್ಟಿ ತುಂಬ ಏನೋ ತೊಗೊಂಡು ಬಂದಿರ್ತಾಳೆ ಸಂಗೀತ, ತಿಂಡಿ ಅಥವಾ ಊಟ ಏನೋ ಇರ್ಬೋದು, ಅದನ್ನು ತೊಗೊಂಡು ಬಂದಿರ್ತಾಳೆ. ಅದನ್ನು ಇನ್ನೂ ಕೊಟ್ಟಿಲ್ಲ ಅವಳಿಗೆ. ಬುಟ್ಟಿ ಅಲ್ಲಿ ಇಟ್ಬಿಟ್ಟು ಅಮ್ಮನ ಫೋನು ಅಂತ ಮಾತಾಡೋಕ್ಕೆ ಅಂತ ಹೋದರು ಇಬ್ಬರೂ, ಅಕ್ಕ ತಮ್ಮ. ಅವರು ಮಾತಾಡ್ಕೊಂಡು ಬರೋವರೆಗೂ ಅಲ್ಲೇ ಕೂತಿರ್ತಾಳೆ. ಆ ಟೈಮಿಗೆ ಇವಳಿಗೆ ಕನಸು ಅಥವಾ ರಿಯಲಿನೋ ಒಂದು ಗೊತ್ತಾಗ್ತಿಲ್ಲ. ಅಷ್ಟು ಎತ್ತರದಲ್ಲಿ, ಸ್ಟೇಡಿಯಮಲ್ಲಿ ಅಷ್ಟು ಎತ್ತರದಲ್ಲಿ ಅಜಿತಾ ಕೂತಂಗೆ, ಇವಳು ಆ ಕಡೆ ನೋಡ್ದಂಗೆ, ಸಾಹೇಬರು ಅಲ್ಲೇ ಬಂದರೆ ಅನ್ನಂಗೆ, ಇವಳು ಓಡೋದಂಗೆ, ಅವನು ಆ ಕಡೆಯಿಂದ ಬಂದಂಗೆ, ಇಬ್ಬರು ತಪ್ಕೊಂಡಂಗೆ, ಹಿಂಗೆಲ್ಲ ಕನಸ ಅಥವಾ ರಿಯಾಲಿಟಿನೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಇದು ಕನಸು ಅನಿಸುತ್ತೆ. ಕನಸೇ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಂಗೆ ಡೈರೆಕ್ಟ್ ಬರೋದನ್ನೇ ತೋರಿಸಿಲ್ಲ. ಅವನು ಅಲ್ಲೆಲ್ಲೋ ಕೂತಿರ್ತಾನೆ, ಇವಳು ತಿರುಗಿ ನೋಡ್ತಾಳೆ, ಸಾಹೇಬ್ರೆ ಅಂತ ಓಡೋಗ್ತಾಳೆ. ಇಷ್ಟೇ. ಅವನಿಗೂ ಖುಷಿ ಆಗುತ್ತೆ, ಇವಳಿಗೂ ಖುಷಿ ಆಗುತ್ತೆ. ತುಂಬಾ ಇಬ್ಬರು ತಪ್ಕೊಂಡು ಸುಮಾರು ಹೊತ್ತು ಖುಷಿ ಪಡ್ತಾರೆ. ಅದಾದಮೇಲೆ ಖುಷಿ ಪಟ್ಟಾದಮೇಲೆ ಅವಳಿಗೆ ಭೂಮಿಗೆ ಓಡೋಡು ಸ್ಲೋ ಮೋಷನಲ್ಲಿ ಓಡೋಡು ಹೋಗ್ತಾ ಇರ್ತಾಳೆ. ಅವನು ಆ ಕಡೆಯಿಂದ ಓಡೋಡಿ ಬರ್ತಾ ಇರ್ತಾನೆ. ಇಬ್ಬರಿಗೂ ಅಂಥ ಇಷ್ಟೊಂದು ಪ್ರೀತಿ ಅಂತ ಏನಿರಲ್ಲ, ಇದು ಕನಸೇನೆ. ಏಕೆ ಅಂದರೆ ಅವರಿಬ್ಬರು ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ಕನಸಲ್ಲೇ ಈ ಥರ ತಪ್ಕೊಂಡು ಪ್ರೀತಿ ಮಾಡೋದು, ಮುದ್ದಾಡೋದು ಇದೆಲ್ಲ ಇದೆ. ಆಮೇಲೆ ಅವಳಿಗೆ ಏನೂ ಅನಿಸೋದೇ ಇಲ್ಲ. ಸರಿ ನೋಡೋಕ್ಕೆ ಅಂತ ಅವನು ಡೈರೆಕ್ಟಿಗೆ ಬರ್ತಾನೆ.
ಆಗ ಡೈರೆಕ್ಟಾಗೆ ಬಂದು ಆಮೇಲೆ ಇವರು ಅಕ್ಕ ತಮ್ಮ ಎಲ್ಲರೂ ಹೋಗಿ ಮಾತಾಡಿಸಿ ಎಲ್ಲ ಮಾಡ್ತಾರೆ. ಎಲ್ಲ ಮಾತಾಡಿಸಿ ಆಮೇಲೆ ತಗೊಂಡೋಗಿರೋ ತಿಂಡಿ ಅದೆಲ್ಲ ತಿನ್ನೋಕ್ಕೆಲ್ಲ ಕೊಡ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿರಿ ಅಂತ ಹೇಳಿ ಆವಾಗ ಇವರಿಬ್ಬರೇ ಆಗಿರ್ತಾರೆ. ಆವಾಗ ಸ್ವಲ್ಪ ಸಾಹೇಬ್ರೆ ನಮ್ಮ ಅಮ್ಮನ ನೀವು ಬಿಡಿಸ್ಲಿಲ್ಲ, ನನಗೆ ಬೇಜಾರಾಯಿತು, ಸರಿ ಬಿಡಿ ಇನ್ನು ನಾನೇ ನೋಡೋಣ, ನಾನು ಟ್ರೈನಿಂಗ್ ಮುಗಿದ್ಮೇಲೆ ನಾನೇ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಸಾಹೇಬ್ರೆ ಇವತ್ತಿಂದ ನಿಮ್ಮ ಪಾಡು ನೀವು ನನ್ನ ಪಾಡು ನಾವು, ನನ್ನನ್ನು ನೀವು ನೋಡೋಕ್ಕೆ ಬರಬೇಡಿ, ನಿಮ್ಮನ್ನು ನಾನು ನೋಡೋಕ್ಕೆ ಬರಲ್ಲ ಅಂತೇಳಿ ಏನೋ ಡಿಸ್ಕಸ್ ಮಾಡಿ ಮುಗಿಸ್ದಂಗೆ ಮಾತಾಡ್ತಾಳೆ. ಅದು ಆ ಮಾತು ಆಗಿರಲ್ಲ, ಮೋಸ್ಟ್ಲಿ ಬೇರೆ ಮಾತೇ ಇರುತ್ತೆ, ಪ್ರೀತಿ ಮಾತು ಏನೋ ಇರುತ್ತೆ, ಆ ಮಾತು ಅಲ್ಲ. ಆದರೆ ಇವನು ಬೇಜಾರು ಮಾಡ್ಕೊಂಡಂಗೆ ಕಣ್ಣಲ್ಲಿ ನೀರು ತಂದಂಗೆ ಅವಳು ಆಯಿತು ಗುಡ್ ಬೈ ಅಂತ ಹೇಳೋದಂಗೆ ಅಷ್ಟು ಡೈರೆಕ್ಟಾಗೆಲ್ಲ ಹೇಳೋ ಸೀನೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.